ಎಲ್ಲರಿಗೂ ಸಿದ್ದು ಕೋಟಿ ಇಂಗ್ಲೀಷ್ ಕೋಚ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ನಾವು ಬಿಜಾಪುರದ ಗೋಳಗುಮ್ಮಟಿಗೆ ಬಂದಿದ್ದೇವೆ. ಈಗ ನಾವು ಟಿಕೆಟನ್ನು ಕಲೆಕ್ಟ್ ಮಾಡೋಣ. ಇಲ್ಲಿ ನೋಡಿ, ಗೋಲ್ ಗುಂಬಜ್ ಎಂಟ್ರನ್ಸ್ ಫೀ ಅಡಲ್ಟ್ಸ್ಗೆ 25 ರೂಪಾಯಿ, ಅದು ಇಂಡಿಯನ್ ಸಿಟಿಜನ್ಸ್ಗೆ, ಮತ್ತು ಫಾರಿನರ್ಸ್ ಇದ್ದರೆ ಪರ್ ಪರ್ಸನ್ಗೆ 300 ರೂಪೀಸ್ ಆಗುತ್ತೆ. ಮತ್ತು ಇದು ಮ್ಯೂಸಿಯಮ್ ಫೀ ಓನ್ಲಿ 5 ರೂಪೀಸ್ ಪರ್ ಪರ್ಸನ್. ಈಗ ನಾವು ಗೇಟನ್ನು ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಚೆಕಪ್ ಮಾಡ್ತಾರೆ ಎಲ್ಲರನ್ನು, ಒಂದು ಕಡೆ ಲೇಡೀಸು ಒಂದು ಕಡೆ ಜೆಂಟ್ಸು. ನೋಡಿ, ಇದು ಹೊರಗಿನಿಂದ ಕಾತಕ್ಕಂಥ ದೃಶ್ಯ. ನಾವು ಇನ್ನೂ ಹೋಗ್ತಾ ಇದ್ದೀವಿ. ಸಾಕಷ್ಟು ಜನ ಇದೆ. ಇವತ್ತು ಸಂಡೇ ಆದ್ದರಿಂದ ಅನೇಕ ಜನರು ಗೋಲ್ ಗುಂಬಜ್ ನೋಡೋಕ್ಕೆ ಬಂದಿದ್ದಾರೆ. ಇಲ್ಲಿ ನೋಡಿ, ಸ್ಕೂಲ್ ಮಕ್ಕಳು ಬರ್ತಾ ಇದ್ರಿ. ಸ್ಕೂಲ್ ಮಕ್ಕಳಿಗೆ ಎಂಟ್ರನ್ಸ್ ಫೀ ಇರುವುದಿಲ್ಲ. ಇಲ್ಲಿ ಕುಡಿಯುವ ನೀರಿದೆ, ಕುಡಿಯೋರು ನೀರನ್ನು ಕುಡಿಬಹುದು. ಇಲ್ಲಿ ಎರಡೂ ಕಡೆ ಗಾರ್ಡನ್ ಇದೆ, ಯಾವುದೇ ಅವಸರವಿಲ್ಲದೆ ವಿಶ್ರಾಂತಿ ಪಡೆದು ಹೋಗಬಹುದು. ನೋಡಿ, ಗಾರ್ಡನ್ ಎಷ್ಟು ವಿಶಾಲವಾಗಿದೆ. ಇದು ಫ್ರಂಟ್ ಕಾಣ್ತಾ ಇರೋದು ಮ್ಯೂಸಿಯಮ್ಮು, ಆರ್ಕಿಯಾಲಜಿಕಲ್ ಮ್ಯೂಸಿಯಂ ವಿಜಯಪುರ. ಗೋಲ್ ಗುಂಬಜ್ ಇದರ ಹಿಂದುಗಡೆ ಇದೆ. ನಾವೀಗ ಫಸ್ಟ್ ಗೋಲ್ ಗುಂಬಜ್ ನೋಡ್ಕೊಂಡು ಬರೋಣ, ನೆಕ್ಸ್ಟ್ ಮ್ಯೂಸಿಯಮ್ ಎಂಟ್ರಿ ಆಗೋಣ. ನೋಡಿ, ಸಾಕಷ್ಟು ಜನ ಬಂದಿದ್ದಾರೆ. ಇಂಡಿಯನ್ಸು, ಫಾರಿನರ್ಸು, ಸ್ಕೂಲ್ ಚಿಲ್ಡ್ರನ್ನು. ಯಾಕಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಫ್ರೀ ಇರ್ತಾರೆ. ಇದು ಮ್ಯೂಸಿಯಮ್ದ ಹಿಂಭಾಗ, ಬ್ಯಾಕ್ ಸೈಡು. ಇದು ನೋಡಿ, ಗೋಲ್ ಗುಮ್ಮಟದ ಮುಂಭಾಗ. ಇದು ಬಹುಶಃ ಈಜುಕೊಳ, ಸ್ವಿಮ್ಮಿಂಗ್ ಪೂಲು. ನೋಡಿ ಎಷ್ಟು ಆಳವಾಗಿದೆ. ಮಿನಿಮಮ್ ಇದು ಒಂದು 10 ಫೀಟ್ ಇರ್ಬೋದು. ಇದರಲ್ಲಿ ಹಿಂದಿನ ಕಾಲದಲ್ಲಿ ಜನರು ಸ್ನಾನ ಮಾಡುತ್ತಿದ್ದರು. ಇಲ್ಲಿ ನೋಡಿ, ಪೂಲ್ಗೆ ಹೋಗಲು ಕಟ್ಟೆಗಳು ಇವೆ. ಇದು ನೀರನ್ನು ತೆಗೆಯಲು ಹಾಗೂ ತುಂಬಲು ಉಪಯೋಗಿಸ್ತಾ ಇದ್ರು. ನೋಡಿ, ನಾವು ಎಂಟ್ರಿ ಆಗ್ತಾ ಇದ್ದೀವಿ ಗೋಲ್ ಗುಂಬಜ್. ಎಷ್ಟು ವಿಶಾಲವಾಗಿದೆ, ಎಷ್ಟು ವಿಶಾಲವಾದ ಗೋಡೆಗಳು, ಗುಮ್ಮಟ ನೋಡಿ. ಇವೆಲ್ಲವೂ ಸುಲ್ತಾನರ ಗೋರಿಗಳು, ಮೌಸೋಲಿಯಮ್ಸ್. ಇದೇ ನೋಡಿ ಗುಮ್ಮಟ, ವಿಶ್ವವಿಖ್ಯಾತ ಗೋಲ್ ಗುಂಬಜ್ ಬಿಜಾಪುರ ಸುಲ್ತಾನ ಆದಿಲ್ ಶಾ ಕಟ್ಟಿಸಿದನು. ಇದು ವಿಸ್ಪರಿಂಗ್ ಗ್ಯಾಲರಿಗೆ ಹೋಗುವ ದಾರಿ. ವಿಸ್ಪರಿಂಗ್ ಅಂದರೆ ಸಾವಕಾಶ ಮಾತಾಡೋದು, ಇನ್ನೊಬ್ಬರಿಗೆ ತಿಳಿಯಬಾರ್ದು. ನೋಡಿ, ಇಲ್ಲಿ ಬೇರೆ ಬೇರೆ ಕಡೆಯಿಂದ ನೋಡಿದರೆ ಎಷ್ಟು ಸುಂದರವಾದ ದೃಶ್ಯಗಳು ಕಂಡುಬರುತ್ತವೆ.
ನೋಡಿ ಹಾಗೆ ಕಟ್ಟೆಗಳಿವೆ, ಕಟ್ಟೆಗಳು ಹತ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಪ್ಯಾಂಟ್ ಕೂತಿದೆ ಗಿಳಿಗಳು. ಇಲ್ಲಿ ನೋಡಿ ಇಲ್ಲಿಂದ ಬಿಜಾಪುರದ ವಿಹಂಗಮ ನೋಟ, ಪ್ಯಾರಾಡಿಗಮ್ ವಿಶಾಲ ನೋಟವನ್ನು ಕಣ್ತುಂಬಿಕೊಳ್ಳಬಹುದು. ಇಲ್ಲಿಂದ ನೋಡಿ ಕೆಳಗಿನ ದೃಶ್ಯ ಹೇಗೆ ಕಾಣುತ್ತೆ, ಹೌದಾ? ನೋಡಿ ಎಷ್ಟು ವಿಶಾಲವಾಗಿ ಬೆಳೆದಿದೆ ಬಿಜಾಪುರ ಜಿಲ್ಲೆ. ನೋಡಿ ಒಂದು ಸಲಕ್ಕೆ ಹೋಗಿದ್ರಿ 7 ಸಲ ಕೇಳಿಸತಿ, 7 ಸಲ ಇಕ್ಕೋ ಹೋಗತ್ತೆ ಇಕ್ಕೋ. ಆದರೆ ಭಾಳ ಜನ ಇದ್ದಾಗ ಆಗೋದಿಲ್ಲ, ಒಬ್ಬರು ಇಬ್ಬರು ಇದ್ದಾಗ ಹೋಗಿದ್ರಿ 7 ಸಲ ಇಕ್ಕೋ ಆಗತ್ತೆ ಇಕ್ಕೋ. ನೋಡಿ ತೆಳಗಿನ ನೋಟ ಎಷ್ಟು ಭಯಾನಕವಾಗಿದೆ. ಒಳಗಡೆ ಒಟ್ಟು 8 ಎಕ್ಸಿಟ್ ಆ್ಯಂಡ್ ಎಂಟ್ರಿ ಪಾಯಿಂಟ್ಸ್ ಇವೆ ಟೋಟಲ್. ಇದು ಒಂದು ಕಟ್ಟಡ, ಇದು ಯಾವುದಂತ ನನಗೆ ಗೊತ್ತಾಗಿಲ್ಲ. ಬಿಜಾಪುರ ಅಂದರೆ ಗುಮ್ಮಟಗಳ ನಗರಿ, ಯಾಕಂದರೆ ಇಲ್ಲಿ ಸುಲ್ತಾನರು ಆಳ್ವಿಕೆ ಮಾಡಿದ್ರಿಂದ ಅವರು ಇಡೀ ಬಿಜಾಪುರ ಸುತ್ತಲೂ ಗುಮ್ಮಟಗಳನ್ನೇ ನಿರ್ಮಾಣ ಮಾಡಿದ್ದಾರೆ. ತಮ್ಮ ಕುರುಹುವನ್ನು, ತಮ್ಮ ಐಡೆಂಟಿಟಿಯನ್ನು ಉಳಿಸಿ ಬಹಳ ದಿನಗಳ ಕಾಲ ಉಳಿಸಲಿಕ್ಕೆ. ನೋಡಿ ನಾವು ಒಂದೊಂದು ಸ್ಟೆಪ್ಪು ಕೆಳಗೆ ಹೋಗ್ತಾ ಇದ್ದೀವಿ ಗೊರಗುಂಬಟದಿಂದ. ಇಲ್ಲಿ ನೋಡಿ ಶಾಲೆ ಮಕ್ಕಳು ಬಂದಿದ್ದಾರೆ, ಇವರು ಹುಮ್ನಾಬಾದ್ ಸ್ಕೂಲಿಂದ ಬಂದಿದ್ದಾರೆ. ಹುಮ್ನಾಬಾದ್ ನೋಡಿ. ಈಗ ನಾವು ಕೆಳಗಿನ ಡೋರ್ಗೆ ಫ್ಲೋರಿಗೆ ಬಂದಿದ್ದೀವಿ. ಇವು ನೆಲಮಾಳಿಗೆಗಳು, ನೆಲಮಾಳಿಗೆ. ನಾವಿಗೆ ಎಕ್ಸಿಟ್ ಆಗ್ತಾ ಇದ್ವಿ. ಇಲ್ಲಿ ನೋಡಿ ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳು ಧೂಳು ಹೊಡೆದು ನಿಂತಿವೆ. ನೋಡಿ ಮಕ್ಕಳು ಆಡ್ತಾ ಇದ್ದಾರೆ. ಇದು ನೋಡಿ ತುಪಾಕಿಗಳು. ಭಾರತದಲ್ಲಿ ಮೊತ್ತ ಮೊದಲು ತುಪಾಕಿಗಳನ್ನು ಉಪಯೋಗಿಸಿದವನು ಟಿಪ್ಪು ಸುಲ್ತಾನ್. ಯುದ್ಧಗಳಲ್ಲಿ ಟಿಪ್ಪು ಸುಲ್ತಾನ್ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ತುಪಾಕಿಯನ್ನು ಉಪಯೋಗಿಸಿದನು. ನಾವೀಗ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಬಿಜಾಪುರನ್ನು ಎಂಟರ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ಹಳೆಯ ಕಾಲದ ಎಲ್ಲ ವಿಗ್ರಹಗಳು ಯುದ್ಧದಲ್ಲಿ ವಿಘ್ನಗೊಂಡಿವೆ.
ಕೆಲವು ಕಡೆ ತಲೆಗಳು ಕಾಲುಗಳು ಕಟ್ಟಾಗಿವೆ. ಉಳಿದಂಥ ಭಾಗಗಳನ್ನು ಇಲ್ಲಿ ತಂದು ವೀಕ್ಷಣೆಗಾಗಿ ಇಡಲಾಗಿದೆ. ಇಲ್ಲಿ ನೋಡು, ಕಲ್ಲಿನ ಡೋರು, ಸ್ಟೋನ್ ಡೋರ್. ಇವು ನೋಡಿ, ವ್ಯಾಯಾಮ ಮಾಡಲು ಬಳಸುತ್ತಿದ್ದಂಥ ವಸ್ತುಗಳು ಎಲ್ಲವೂ ಕಲ್ಲಿನಿಂದ ಮಾಡಿದಂಥವು. ಇದು ನೋಡಿ, ಪಶ್ಚಿಮ ಚಾಲುಕ್ಯರ ಮಹಾಸತಿಗಲ್ಲು. I step up to the mic, gonna make you swing. Feel the rhythm in your bones, let the music sing. Got that poppin' beat, gonna make you move. Dancing on the floor in the swinging groove. Clap your hands now, let the trumpets sound. Swinging to the left and swinging to the right, no room for worries. Just let go and be free. When the swinging pop, come and join the spree. Swinging melodies, taking us high. Feel the rhythm, yeah, it's gonna make us fly. Can you hear the swing? Can you feel the pop? Let's get the party started, yeah, don't you stop. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಗೋಳಗುಮ್ಮಟ ಮತ್ತು ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಹೇಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.